ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಮಾಡೋಕ್ಕೆ ಕಾರಣ ಎರಡು ವಿಷಯಗಳು. ಒಂದು ಇವತ್ತಿನ ಮ್ಯಾಚ್ ಪೋಸ್ಟ್ ಮ್ಯಾಚ್ ರಿವ್ಯೂ ಮಾಡೋಕ್ಕೆ, ಇನ್ನೊಂದು ಬಿಗ್ ಅಪ್ಡೇಟ್ ಎಲ್ಲ ಇಂಡಿಯನ್ ಫ್ಯಾನ್ಸ್ಗೂ ಎಲ್ಲ ಖುಷಿ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ಗೌತಮ್ ಗಂಭೀರ್ ಅವರು ನಮ್ಮ ಹೊಸ ಹೆಡ್ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ವಿಡಿಯೋ ಹೋಗೋಕ್ಕಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದು ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಂತ ಕೇಳ್ತಾ ಈಗ ಬನ್ನಿ ಒಂದು ರೀತಿ ವಿಡಿಯೋಗೆ ಜಂಪ್ ಮಾಡೋಣ. ಫಸ್ಟ್ ವಿಷಯಕ್ಕೆ ನಮ್ಮ ಹೆಡ್ ಕೋಚ್ ಆದ ಗೌತಮ್ ಗಂಭೀರ್ ಅವ್ರ ಬಗ್ಗೆ ಮಾತಾಡೋಣ. ಏನು ಹೇಳೋಣ, ಅವರು ನಮ್ಮ ಇಂಡಿಯಾಗೆ ಚೆನ್ನಾಗೇ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. 2011 ವರ್ಲ್ಡ್ ಕಪ್ ವಿನ್ ಆಗೋಕ್ಕೆ ಅವರು ಒಂದು ಮೇನ್ ಪಿಲ್ಲರ್ ನಮಗೆ. ಮತ್ತು 2011 2011 ಅಂತ ಇದ್ದೀನಿ, 2007 ಇದ್ದರು, ಅಲ್ಲೂ T20 ಸ್ಕ್ವಾಡಲ್ಲಿ ಆಡಿದರು, ಅವಾಗೂ ವರ್ಲ್ಡ್ ಕಪ್ ವಿನ್ ಆಗಿದ್ವಿ. 2011 ಅಷ್ಟೇ ಒಡಿಐ ವರ್ಲ್ಡ್ ಕಪ್ಪು ಫೈನಲ್ಸಲ್ಲಿ ಅವರೇ ಅರೌಂಡ್ 90 ಅವರ್ಸ್ ಏನೋ ರನ್ ಹೊಡಿತಾರೆ. ಅವರಿಂದನೇ ನಾವು 2 ವರ್ಲ್ಡ್ ಕಪ್ ವಿನ್ ಆಗೋಕ್ಕಾಗಿರೋದು. ಸೊ ಅವ್ರ ಬಗ್ಗೆ ಮಾತಾಡೋದು ತುಂಬ ಇದೆ. ಎಲ್ಲರೂ ಈಗ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಎಲ್ಲ ಬೇಜಾರಾಗಿರ್ತಾರೆ, ಯಾಕಂದರೆ ಗೌತಮ್ ಗಂಭೀರ್ ಅವ್ರು ಬಂದಿದ್ದಾರೆ ಅಂತ. ಅದೇನು ಈಗ ಮುಂಚೆ ಥರ ಅವ್ರದ್ದೇನು ಚಿಕ್ಕಮುಖಿ ಏನಿಲ್ಲ, ಈಗ ಇಬ್ಬರು ಫ್ರೆಂಡ್ಸ್ ಆಗಿದ್ದಾರೆ, ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಅದೇ ಥರನೇ ಇರ್ತಾರೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಅವಾಗೆಲ್ಲ ಇನ್ನೂ ಲೈಕ್ 2 ಮಂತ್ಸ್ ಬ್ಯಾಕಿಂದನೇ ಫುಲ್ಲು ಬಸ್ ಓಡಾಡ್ತಿತ್ತು. ಟೀಮ್ ಇಂಡಿಯಾಗೆ ಹೊಸ ಹೆಡ್ ಕೋಚ್ IPL ಆದ ತಕ್ಷಣ ನಿಮಗೆ ಗೌತಮ್ ಗಂಭೀರ್ ಅಂತ ಬಸ್ಸು ನಿಮಗೆಲ್ಲರೂ ಗೊತ್ತು. ಇನ್ಸ್ಟಾಗ್ರಾಮು ಟ್ವಿಟರಲ್ಲೆಲ್ಲ ಸುಮ್ಮನೆ ಫುಲ್ಲು ಬಸ್ ಅಂದರೆ ಬಸ್ಸು. ಅದಾದಮೇಲೆ ಇನ್ನೊಂದು ನೋಡ್ತಾ ಇದ್ದೆ, ಹೆಡ್ ಕೋಚ್ ಆಗಬೇಕಂದ್ರೆ ಗೌತಮ್ ಗಂಭೀರ್ ಅವರು ಕಂಡೀಷನ್ ಹಾಕಿರ್ತಾರೆ. ಲೈಕ್ T20 ಐಸಲ್ಲಿ ನಿಮಗೆ ಸೀನಿಯರ್ ಪ್ಲೇಯರ್ಸ್ನ ಯಾರೂ ತೊಗೊಳಕ್ಕಾಗಲ್ಲ, ಯಾರನ್ನೋ ನಾನು ಹಾಕೋಣಲ್ಲ ಅಂತ ಮೆನ್ಷನ್ ಮಾಡಿದರು. ಸೊ ಅದೇ ಅಂದ್ಕೊತೀನಿ, ಮುಂಚೆನೇ ಎಲ್ಲ ಪ್ಲ್ಯಾನಿಂಗ್ ಆಗಿರಬೇಕು. ಸೊ ಅದಕ್ಕೆ ನಮ್ಮ ರೋಹಿತ್ ಮತ್ತು ವಿರಾಟ್ ಅವರು ಈ T20 ವರ್ಲ್ಡ್ ಕಪ್ ವಿನ್ ಆದ ತಕ್ಷಣವೇ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ T20 ಕ್ರಿಕೆಟಿಂದ. ಸೊ ಇನ್ನೂ ಒಳ್ಳೆಯದಾಯಿತು. ಸೊ ಅದಕ್ಕೆ ಈಗ ಗೌತಮ್ ಗಂಭೀರ್ ಅವರಿಗೆ ಈಗ ಚಾಂಪಿಯನ್ಸ್ ಆಗೋಕ್ಕೆ ಇನ್ನೂ ಎಷ್ಟೊಂದು ಚಾನ್ಸ್ ಇದೆ. ಇನ್ನೊಂದು ಈಗ 2025 ನಿಮಗೆ ಚಾಂಪಿಯನ್ಸ್ ಟ್ರೋಫಿ ಬರ್ತಾಯಿದೆ. ಸೊ ಅದೊಂದು ಅವಕಾಶ ನಿಮಗೆ. ಮತ್ತು WTC ಬರ್ತಾಯಿದೆ. WTC ಹೊಡಿಲೇಬೇಕು ಗುರು. ಟೆಸ್ಟ್ ಮ್ಯಾಚ್ ಅಂತಲ್ಲ, ನಿಮಗೆ 2021 ಅಷ್ಟೇ, 2023 ಅಷ್ಟೇ ಫೈನಲ್ಸ್ವರೆಗೂ ಹೋಗಿ ಸುಮ್ಮನೆ ಸೋತು ಬಂದಿದ್ದೀವಿ WTC. ಸೊ ಈ ಸತಿ ನಾವು ಹೊಡಿಲೇಬೇಕು ಟೆಸ್ಟ್ ಮ್ಯಾಚ್ WTC ಇಂಡಿಯಾ. ನೋಡೋಣ ಗೌತಮ್ ಗಂಭೀರ್ ಅವರು ಯಾವ ಥರ ತಯಾರಿ ಮಾಡ್ಕೊತಾರೆ ಅದಕ್ಕೆ ಅಂತ. ಮತ್ತು ನಿಮಗೆ T20 ವರ್ಲ್ಡ್ ಕಪ್ ಇದೆ 2026 ಅದಾದಮೇಲೆ 2027 ನಿಮಗೆ ODI ವರ್ಲ್ಡ್ ಕಪ್ಪು. 4 ಟ್ರೋಫಿ ಎತ್ಬೋದು ಗೌತಮ್ ಗಂಭೀರ್ ಅವರು. ನೋಡೋಣ ಅವರು ಕೋಚಿಂಗಲ್ಲಿ ಎಷ್ಟೆಷ್ಟು ಟ್ರೋಫಿ ಎತ್ತುತ್ತಾರಂತ. ಇಷ್ಟು ಗೌತಮ್ ಗಂಭೀರ್ ಅವ್ರ ಬಗ್ಗೆ ಆಗಿತ್ತು. ಇನ್ನೊಂದು ವಿಡಿಯೋ ಹೋಗೋಕ್ಕಿಂತ ಮುಂಚೆ ಫಸ್ಟು ಇವ್ರ ಬಗ್ಗೆ ಮಾತಾಡೋಣ. ನಮ್ಮ ರಾಹುಲ್ ದ್ರಾವಿಡ್, ನಮ್ಮ ಕರ್ನಾಟಕದ ಹೆಮ್ಮೆ ರಾಹುಲ್ ದ್ರಾವಿಡ್ ಬಗ್ಗೆ ಮಾತಾಡೋಣ. ಏನು ಹೇಳೋದು ಗುರು, ಅವ್ರ ಕೋಚ್ ಆದಾಗಿಂದ ನಾವು WTC ಫೈನಲ್ಸ್ಗೆ ಬಂದಿದ್ವಿ, ODI ವರ್ಲ್ಡ್ ಕಪ್ ಫೈನಲ್ಸ್ಗೆ ಬಂದಿದ್ವಿ, ಮತ್ತು ನಿಮಗೆ T20 ವರ್ಲ್ಡ್ ಕಪ್ ಫೈನಲ್ಸ್ಗೆ ಬಂದಿದ್ವಿ. 3 ಫಾರ್ಮೆಟಲ್ಲೂ ಫೈನಲ್ಸ್ವರೆಗೂ ಬರ್ಸಿ 3 ಫಾರ್ಮೆಟಲ್ಲಿ ಅವ್ರಿಗೆ ಕಪ್ ಬರಬೇಕಿತ್ತು. ಹಣೆ ಮೇಲೆ ಬರ್ದಿತ್ತೇನೋ, ಏನು ಮಾಡೋಕ್ಕಾಗಲ್ಲ. ನಮಗೆ ಹೆಂಗೋ ಲಾಸ್ಟಲ್ಲಿ T20 ವರ್ಲ್ಡ್ ಕಪ್ದು ಹೆಂಗೋ ಟ್ರೋಫಿ ಸಿಕ್ತು. ಇಲ್ಲಾಂದರೆ ಅವ್ರದ್ದು ಕೋಚಿಂಗ್ ಜರ್ನಿ ವೇಸ್ಟ್ ಆಗೋಗ್ತಿತ್ತು. ವೇಸ್ಟ್ ಅಂದರೆ ಒಂದು ಕಪ್ ಇಲ್ದಲೇ ಅಂತಾರಲ್ಲ, ವೇಸ್ಟ್ ಲೈಕ್ ಜರ್ನಿನೇ ವ್ಯರ್ಥ ಹೋಗ್ತಿತ್ತು. ಸೊ ಅದಾಗಲಿಲ್ಲ ಸದ್ಯಕ್ಕೆ. ಥ್ಯಾಂಕ್ಸ್ ಏನಲ್ಲ ಅವರ ಬ್ಯಾಟಿಂಗ್ ಎಲ್ಲ ಥರ ಕೋಚಸ್ಗಳಿಗೆ ಒಳ್ಳೆ ಕ್ರಿಕೆಟು ಇಂಡಿಯನ್ ಟೀಮಿಂದ ನಮಗೆ ಕೊಡಿಸಿದ್ದಾರೆ. ಸೊ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತಾ ಈಗ ಬನ್ನಿ ಈಗ ಇನ್ನೊಂದು ಬೇರೆ ಟಾಪಿಕ್ಗೆ ಮೂವ್ ಆಗೋಣ. ಇನ್ನೊಂದು ಟಾಪಿಕ್ಕು ಇವತ್ತಿನ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಸು. ಹೇಳಿದ್ದೆ ನಿಮಗೆ, ಲಾಸ್ಟ್ ವೀಡಿಯೋ ನೋಡಿದ್ದಾರೆ ಅಂದ್ಕೊಂಡಿದ್ದೀನಿ, ಪ್ರಿವ್ಯೂ ಮಾಡಿದ್ದೆ. ಅದರಲ್ಲಿ ನಿಮ್ಗೆ ಹೇಳಿದ್ದೆ ಸೇಮ್ ಪ್ಲೇಯಿಂಗ್ 11 ಚೇಂಜಸ್ಸು. ನಿಮಗೆ 3 ಜನ ವಾಪಸ್ ಬಂದೇ ಬರ್ತಾರೆ ಅಂತ ಹೇಳಿದ್ದೆ. ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್ ಮತ್ತು ಶಿವಮ್ ದುಬೆ. ಅದೇ ಥರನೇ ಆಯಿತು. ಮತ್ತು ಮುಖೇಶ್ ಕುಮಾರ್ಗೆ ರೆಸ್ಟ್ ಕೊಟ್ಟಿದ್ರು. ಖಲೀಲ್ ಅಹ್ಮದ್ ಒಬ್ಬರು ಎಕ್ಸ್ಟ್ರಾ ಬಂದಿದ್ದರು ಪ್ಲೇಯಿಂಗ್ 11ಅಲ್ಲಿ. ಇನ್ನೇನಿಲ್ಲ, ಸೇಮ್ ಆ್ಯಸ್ ಯೂಶುವಲ್ ಪ್ಲೇಯಿಂಗ್ 11. ಬ್ಯಾಟಿಂಗ್ ಆಡೋದು ನಂಗೆ ತುಂಬ ಶಾಕ್ ಆಯಿತು ಗುರು. ನೋಡಿ ಎಲ್ಲಿವರೆಗೂ ಡೆಪ್ತ್ ಇತ್ತು ಹೇಳ್ತೀನಿ ನೋಡಿ. ನಿಮಗೆ ಓಪನಿಂಗಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಓಪನ್ ಮಾಡ್ತಾರೆ. ಆಮೇಲೆ ನಿಮಗೆ ನಂಬರ್ 3 ನಿಮಗೆ ಅಭಿಷೇಕ್ ಶರ್ಮಾ, ನಂಬರ್ 4 ಋತುರಾಜ್ ಗಾಯಕ್ವಾಡ್, ನಂಬರ್ 5 ಸಂಜು ಸ್ಯಾಮ್ಸನ್, ನಂಬರ್ 6 ನಿಮಗೆ ಶಿವಮ್ ದುಬೆ, ರಿಂಕು ಸಿಂಗು, 6 7 ಶಿವಮ್ ದುಬೆ, 8 ವಾಷಿಂಗ್ಟನ್ ಸುಂದರು. ನಂಬರ್ 8 ತನಕ ಬ್ಯಾಟ್ಸ್ಮನ್ ಇತ್ತು ಗುರು. ಹೆವಿ ಬ್ಯಾಟಿಂಗ್ ಇತ್ತು ಮಾತ್ರ. ಬಿಟಾಕಿ ಬ್ಯಾಟಿಂಗ್ ಆಡೋ ಸೈಕ ಕಾಣಿಸ್ತಾ ಇತ್ತು ನನಗೆ. ಒಂಥರ ಸ್ಕ್ರೀನ್ಗೆ ಪ್ಲೇಯಿಂಗ್ ಲೆವೆಲ್ ನೋಡ್ತಾ ಅಷ್ಟು ಏನು ಗುರು ಹಿಂಗೈತೆ ಬ್ಯಾಟಿಂಗ್ ಡೆಪ್ತು ಅಂತ ಎದ್ದು ಕಾಣಿಸ್ತಾ ಇತ್ತು.
ಅದಕ್ಕೆ ಖುಷಿಲಿ ಹೇಳಿದೆ. ಮತ್ತು ನಿಮಗೆ ಈಗ ಯಾವ ಥರ ಆಯಿತು ಮ್ಯಾಚನ್ನು ಡಿಸ್ಕಸ್ ಮಾಡೋಣ. ಫಸ್ಟು ಆ್ಯಸ್ ಯೂಶ್ವಲ್ ಶುಭ್ಮನ್ ಗಿಲ್ ಅವರು ಟಾಸ್ ವಿನ್ ಆಗ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ. ಬ್ಯಾಟಿಂಗ್ ಆಡಿದ ಭಾರತ ಟೋಟಲಾಗಿ ಕಲೆ ಹಾಕಿದ್ದು 182. 183 ನಿಮಗೆ ಜಿಂಬಾಬ್ವೆಗೆ ಟಾರ್ಗೆಟ್ ಕೊಡ್ತಾರೆ. 182 ಹೊಡೆಯೋಕ್ಕೆ ಮೂಲ ಕಾರಣ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಒಂದು 65 ರನ್ಸ್ ಹೊಡಿತಾರೆ 49 ಬಾಲ್ಸಲ್ಲಿ. ಸ್ಲೋ ಆಗಿ ಆಡ್ತಾರೆ. ಸ್ಲೋ ಅಂದರೆ ಇದು ಸ್ಲೋ ನಮ್ಮ ಪ್ರಕಾರ. IPLಗೆ ವರ್ಲ್ಡ್ ಕಪ್ T20 ಇಂಟರ್ನ್ಯಾಷನಲ್ T20 ಆದರೆ ಒಳ್ಳೆ ಸ್ಕೋರ್ ಇದು. IPL ಎಲ್ಲ ಈ ಥರ ಆಡ್ಬಿಟ್ಟಿದ್ರೆ ಇಷ್ಟೊಂದು ಸ್ಲೋ ಆಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಚೆನ್ನಾಗಿ ಆಡಿದ್ರು, ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದ್ರು ಶುಭ್ಮನ್ ಗಿಲ್ಲು. ಅದಕ್ಕೆ ಸಪೋರ್ಟ್ ನೀಡಿದಂದರೆ ನಮಗೆ ಓಪನಿಂಗಲ್ಲಿ ಯಶಸ್ವಿ ಜೈಸ್ವಾಲ್ ಅವರು 33 ರನ್ಸ್ ಏನೋ ಹೊಡೆದು ಅರೌಂಡ್ 27 ಬಾಲ್ಸು. ಅದಾದಮೇಲೆ ನಿಮಗೆ ಒಳ್ಳೆ ಆಟ ಆಡಿದ್ದು ಅಂದರೆ ನಮಗೆ ಋತುರಾಜ್ ಗಾಯಕ್ವಾಡ್ ಅವರು ಸೈಕ್ ಆಡಿದ್ರು. ನಂಬರ್ 4 ಬಂದಿದ್ದಾರೆ ಅವರು. ಓಪನರು ಮತ್ತು ನಂಬರ್ 3 ಆಡೋ ಬ್ಯಾಟ್ಸ್ಮನ್ನು ನಂಬರ್ 4 ಬಂದು ಸೈಕಾಗಿ ಆಡಿದ್ರು. 24 ಬಾಲ್ಸ್ 48 ಏನೋ ಹೊಡೆದು ಔಟ್ ಆದರು, 48 49 ಹೊಡೆದು ಔಟ್ ಆದರು. ಸೈಕಾಗಿ ಆಡಿದ್ರು ಮಾತ್ರ ಋತುರಾಜ್ ಗಾಯಕ್ವಾಡ್ ಅವರು. ಮತ್ತು ನಿಮಗೆ ಇನ್ನೆಲ್ಲ ಸಣ್ಣ ಪುಟ್ಟ ಇನ್ನಿಂಗ್ಸು. ಅಭಿಷೇಕ್ ಶರ್ಮಾ ಇವತ್ತು ಕ್ಲಿಕ್ ಆಗೋಕ್ಕಾಗಲಿಲ್ಲ, ಬೇಗ ವಿಕೆಟ್ ತೆಗೆದುಬಿಟ್ರು, 10 ರನ್ಸ್ಗೆ ಔಟ್ ಆದರು. ಮತ್ತು ನಿಮಗೆ ಸಣ್ಣ ಇನ್ನಿಂಗ್ಸ್ ಬಂದಿದ್ದು ನಿಮಗೆ ಸಂಜು ಸ್ಯಾಮ್ಸನ್ನು ಮತ್ತು ರಿಂಕು ಸಿಂಗಿಂದ ಅಷ್ಟೇ. ಇದೆಲ್ಲ ಅಲ್ಲಿ ಇಲ್ಲಿ ಸ್ಕೋರ್ನೆಲ್ಲ ಸೇರಿಸಿ ಇಂಡಿಯಾ 182 ಹೊಡೆಯುತ್ತೆ. 183 ನಮ್ಮ ಜಿಂಬಾಬ್ವೆಗೆ ಟಾರ್ಗೆಟು. ಅದನ್ನು ಚೇಸ್ ಮಾಡೋಕ್ಕೆ ಬಂದ ಜಿಂಬಾಬ್ವೆ. ನಮ್ಮ ಬಾಲಿಂಗ್ ಏನು ಇವತ್ತು ಅಷ್ಟೊಂದು ಚೆನ್ನಾಗಿ ಮಾಡಲಿಲ್ಲಪ್ಪ ನನ್ನ ಪ್ರಕಾರ. ಜಿಂಬಾಬ್ವೆ ಹತ್ರ 150 ಹೊಡೆಸ್ಕೊಂಡ್ರು. ನನ್ನ ಪ್ರಕಾರ ಚೆನ್ನಾಗಿ ಮಾಡಿಲ್ಲ ಅಂತ ಇವತ್ತು ಬಾಲಿಂಗು. ಇವತ್ತು ಯಾರು ಚೆನ್ನಾಗಿ ಮಾಡಿದ್ದು ಅಂದರೆ ನಮಗೆ ಖಲೀಲ್ ಅಹ್ಮದ್ ಅವರು 4 overs 15 ರನ್ಸ್ ಕೊಟ್ಟಿದ್ರು, 1 ವಿಕೆಟ್ ತೆಗೆದ್ರು. ಮತ್ತು ನಿಮಗೆ ವಾಷಿಂಗ್ಟನ್ ಸುಂದರ್ ಅವರು 4 overs 15 ರನ್ಸ್ 3 ವಿಕೆಟ್ ತೆಗೆದ್ರು. ಆಮೇಲೆ ಇನ್ನೆಲ್ಲ ಎಕ್ಸ್ಪೆನ್ಸಿವು. ಆವೇಶ್ ಖಾನು ನನಗೆ ಶಾಕ್ ಆಯಿತು. ರವಿ ಕೃಷ್ಣ ಇವತ್ತು ಬಾಲಿಂಗ್ ನೋಡಿ 4 overs ಅರೌಂಡು 36 ರನ್ಸ್ ಏನೋ ಹೊಡೆದುಕೊಟ್ಟಿದ್ದಾರೆ. ಆವೇಶ್ ಖಾನ್ ಅಷ್ಟೇ 4 overs 39 ರನ್ಸು 2 ವಿಕೆಟ್ ತೆಗೆದಿದ್ದಾರೆ. ಇವತ್ತು ರವಿ ಕೃಷ್ಣ ವಿಕೆಟ್ಲೆಸ್ ಹೋಗಿದ್ದಾರೆ, ಅದೇ ಆಶ್ಚರ್ಯ ನನಗೆ. ಆಮೇಲೆ ನಿಮಗೆ ಇನ್ನೊಬ್ಬ ಬಾಲರ್ ಇಲ್ಲ, ಸೊ ಅದಕ್ಕೆ ಅಭಿಷೇಕ್ ಶರ್ಮಾ ಮತ್ತು ಶಿವಮ್ ದುಬೆನ ಆಲ್ರೌಂಡಾಗಿ ಯೂಸ್ ಮಾಡಿಕೊಂಡು 2 ಓವರ್ ಹಾಕಿಸಿ ಅವರು ಎಕ್ಸ್ಪೆನ್ಸಿವ್ ಆದರು. ಬಾಲಿಂಗ್ ಏನು ಅಷ್ಟೊಂದು ಟಾಪ್ ನಾಚ್ ಆಗಿರಲಿಲ್ಲ, ಆದರೆ ಬ್ಯಾಟಿಂಗು ಚೆನ್ನಾಗಿ ಆಡಿದ್ದಾರೆ ನನ್ನ ಪ್ರಕಾರ. ಆ್ಯಾವ್ರೇಜ್ ಆಗಿ ಹೇಳಿದ್ದೆ ಆಲ್ರೆಡಿ 2-1 ಆಗಿದೆ. ಇನ್ನು 2 ಮ್ಯಾಚ್ ಇದೆ, ಅದನ್ನು ಆರಾಮಾಗಿ ವಿನ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಈಗ ತುಂಬ ಸ್ಟ್ರಾಂಗ್ ಆಗಿದೆ, ನಿಮ್ಗೆ ಗೊತ್ತು, ಇನ್ನು 3 ಜನ ಬಂದಿರೋದ್ರಿಂದ. ಸೊ ಅಷ್ಟಾಗಿತ್ತು ವಿಡಿಯೋ. ಇನ್ನೇನಿಲ್ಲ, ಆರಾಮಾಗಿ 4-1 ಮಾಡ್ತಾರೆ ಈ ಸೀರೀಸ್ನ. ಆದರೂ ಜಿಂಬಾಬ್ವೆ ಅವರು ಚೆನ್ನಾಗೇ ನಿಮಗೆ ಬ್ಯಾಟಿಂಗಲ್ಲಿ ಕೊನೆವರೆಗೂ ಪ್ರಯತ್ನ ಪಟ್ಟಿದ್ದಂದರೆ ಡಿಯಾನ್ ಮೈಯರ್ಸ್ ಅಂತ ಅವ್ರು ಚೆನ್ನಾಗಿ ಆಡಿದ್ರು. ಅವರು 65 ರನ್ಸ್ ಏನೋ ಹೊಡೆದ್ರು. ಆಮೇಲೆ ನಿಮಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವ್ರ ಕಡೆ ಅವ್ರು ಚೆನ್ನಾಗಿ ಆಡಿದ್ರು. ಮತ್ತು ಇನ್ನೊಬ್ಬ ಲಾಸ್ಟಲ್ಲಿ ವಿಕೆಟ್ ಕೀಪರ್ ಲಾಸ್ಟಲ್ಲಿ ಆಡಿದ್ದು ಅವರು ಸಖತ್ ಆಡಿದ್ರು. ಅವ್ರ ಹೆಸರುಗಳು ಬರೋಲ್ಲ ನನಗೆ ಪ್ರೊನೌನ್ಸ್ ಮಾಡೋಕ್ಕೆ, ಸೊ ಅದಕ್ಕೆ ಅವ್ರು ಚೆನ್ನಾಗಿ ಆಡಿದ್ರು, ಇವ್ರು ಚೆನ್ನಾಗಿ ಆಡಿದ್ರು ಅಂತ ಇದ್ದೀನಿ. ಅಷ್ಟೇ. ಇಷ್ಟ ಆಗಿತ್ತು ವಿಡಿಯೋ. ಇನ್ಯಾವುದರ ವಿಡಿಯೋ ಅದೇ ವರ್ಲ್ಡ್ ಕಪ್ದು ಅದು ಮಾಡ್ತಾನೆ ವಿಡಿಯೋ, ನಾಳೆ ಮಾಡ್ತೀನಿ ವಿಡಿಯೋ. ಈಗ ಅರ್ಜೆಂಟಾಗಿ ನೆನ್ನೆನೇ ಮಾಡಬೇಕಿತ್ತು ವಿಡಿಯೋ, ಇವರು ಗೌತಮ್ ಗಂಭೀರ್ ಕೋಚ್ ಆಗಿರೋ ವಿಷಯ. ಸೊ ನಾನು ಸ್ವಲ್ಪ ಆಚೆ ಇದ್ದೆ, ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಆಗ್ತಾಯಿದ್ದೀನಿ. ನಾಳೆ ಪ್ಲೇಯಿಂಗ್ 11 ವರ್ಲ್ಡ್ ಕಪ್ದು ಬೆಸ್ಟ್ ಪ್ಲೇಯಿಂಗ್ 11 ವಿಡಿಯೋ ಮಾಡ್ತೀನಿ. ಅದಕ್ಕೆ ವೇಟ್ ಮಾಡ್ತೀರಿ ಅಂತ ಕೇಳ್ತಾ ಇಷ್ಟ ಆಗಿತ್ತು ವಿಡಿಯೋ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.